ಒಬ್ಬೊಬ್ರು ಕೇಳಿ. ಅದು ಕೋರ್ಟ್ನಲ್ಲಿ ನೋಡಮ್ಮ, ಒಂದು ನಿಮಿಷ ಈಗೇನು ನಾಳೆ ಬೆಳಗ್ಗೆ ಅವ್ರು ಹೇಳಿದ ತಕ್ಷಣ ಬಂದು ಅಕ್ವೈರ್ ಮಾಡ್ಕೊಳಕ್ಕಾಗಿದೆಯಾ? ಇದು ಅಪ್ರಚಾರ ಮಾಡಬೇಡಿ ಅನ್ನೋದಕ್ಕೆ ಹೇಳ್ತಾ ಇರೋದು ನಾನು. ಈಗಲೂ ನೀವೇನಲ್ಲಿ ಬಂದಲ್ಲಿ ಭೂಮಿ ಮುಟ್ಟಕ್ಕಾಗಲ್ಲ. ಕೋರ್ಟು ಸ್ಟೇ ಕೊಟ್ಟಿದ್ದಾರೆ, ಕೋರ್ಟಲ್ಲಿ ನಡೀತಾ ಇದೆ. ಇದೆಲ್ಲ ವ್ಯಾಜ್ಯಗಳು ಅಂತಿಮವಾಗಿ ಕೋರ್ಟ್ನಲ್ಲಿ ತೀರ್ಮಾನ ಆಗಬೇಕಲ್ಲ, ನಾವು ಮಾಡೋಕ್ಕಾಗಲ್ಲ. ಅದರಿಂದ ಕೋರ್ಟ್ನಲ್ಲಿ ಇದರ ಬಗ್ಗೆ ವಾದ ಪರವಾದ ಎರಡು ನಡೀತಾ ಇದೆ, ವಾದ ಪ್ರತಿವಾದಗಳು. ಅಲ್ಲಿವರೆಗಾದರೂ ಕಾಯಬೇಕಲ್ಲ. ಇವರೆಲ್ಲ ಏನು ಖ್ಯಾತೆ ತೆಗೆದವ್ರೆ ಅದು ಸರಿಪಡಿಸೋದಕ್ಕೆ ಇಲ್ಲಿ ಡಾಕ್ಯುಮೆಂಟು ನಮ್ಮ ಹತ್ರ ಆನ್ ರೆಕಾರ್ಡ್ಸ್ ನಾವು ಹೇಳ್ತಾ ಇರೋದು. ನೀವೇನು ಇಟ್ಕೊಂಡು ಹೇಳ್ತಾ ಇದ್ದೀರಿ? ನಿಮ್ಮ ಹತ್ರ ಏನಿದೆ? ಅದು ನೋಡಿ, ಅದು ರಾಜ್ಯ ಸರ್ಕಾರ ಮಾಡಬೇಕು. ನಾನಿದ್ದಾಗ ಆಗಿರೋದಲ್ಲ. ನಾನು ಮುಖ್ಯಮಂತ್ರಿ ಇದ್ದಾಗಲೂ ಆಗಿಲ್ಲ, ಈಗಲೂ ಆಗಿಲ್ಲ. ಅದನ್ನು ನಾನು 2006ರಲ್ಲೇ ಫೈಂಡ್ ಔಟ್ ಮಾಡಿ ಹೇಳಿದ್ದೀನಿ, ತನಿಖೆ ಆಗಬೇಕು ಅಂತ ಹೇಳಿ. ಫರ್ದರ್ ಯಾವುದು ರಿಜಿಸ್ಟ್ರೇಷನಲ್ಲಿ ಮಾಡಬಾರ್ದು ಅಂತ ಹೇಳಿದ್ದೀವಿ ಆಗಲೇ. ಬೇರೆ ಯಾರೋ ಮಾತಾಡಿಸ್ತಿರ್ಬೇಕು. ಅವತ್ತಿಂದಲೂ ಅದೇ ಆಗಿರೋದು. ಅವರು ಅರಣ್ಯ ಇಲಾಖೆ ಸಚಿವರಾದ ಮೇಲೆ ನಿಜವಾದ ಅರಣ್ಯ ಪ್ರದೇಶ ಬಿಡ್ಸೋಕೆ ಹೋಗಿಲ್ಲ. ಬರೀ HMT QSL ಬರೀ ಇದರಲ್ಲೇ ಅವರೇ. ಎಷ್ಟು ಪ್ರದೇಶ ಬಿಡಿಸಿದಿರಿ? ಎಷ್ಟು ಅರಣ್ಯ ಪ್ರದೇಶ? ಜಕ್ಕೂರ್ಗೆ ಹೋಗಿ ನೋಡಿದ್ದೀರಾ? ಜಕ್ಕೂರ್ ಪ್ಲಾಂಟೇಶನ್ ಏನಾಗಿದೆ? ಏನೇನು ರೆಕಾರ್ಡ್ಗಳು ತಿದ್ರು? ಯಾರ್ಯಾರಲ್ಲವ್ರೀಗ ಅಲ್ಲಿ ಜಕ್ಕೂರ್ ಪ್ಲಾಂಟೇಶನಲ್ಲಿ? ಈಗ ಕಾಡ್ಗೋಡಿ ಪ್ಲಾಂಟೇಶನ್ 600 ಎಕರೆನೋ 700 ಎಕರೆನೋ ಏನಾಗಿದೆ ಇವತ್ತದು? ಏನಾದ್ರು ಬಿಡಿಸಿದ್ದೀರಾ? NMDC ಅವರು ಹಿಂದೆ ಹೌದು ಮೈನಿಂಗ್ ಏರಿಯಾ ಅವರ ಸುಪರ್ದಿಲ್ ಇದೆ, ಮೈನಿಂಗ್ ತಗೊಂಡಿದ್ದಾರೆ. ದೇಶದ ಹಲವಾರು ಪ್ರದೇಶದಲ್ಲಿ NMDCಯಿಂದ ಮೈನಿಂಗ್ ಎಕ್ಸ್ಟ್ರಾಕ್ಷನ್ ಆಗ್ತಿದೆ. ನಾಟ್ ಓನ್ಲಿ ಇಂಡಿಯಾ, ಈವನ್ ಅಬ್ರಾಡಲ್ಲೂ ಇದೆ ಆ್ಯಕ್ಟಿವಿಟೀಸು NMDCಯಿಂದ. ಇಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಸಹ ಬಳ್ಳಾರಿ ಡಿಸ್ಟಿಕ್ನಲ್ಲಿ ಒಂದು 2-2.5 ಸಾವಿರ ಎಕರೆ ಲ್ಯಾಂಡ್ ಇದೆ. ನಾನು ಸಹ ಹಲವಾರು ಇಂಡಸ್ಟ್ರೀಸ್ ಆಗ್ತಕ್ಕಂಥವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಬನ್ನಿ ನಮ್ಮ ರಾಜ್ಯದಲ್ಲೂ ಒಂದು ಉಕ್ಕಿನ ಕಾರ್ಖಾನೆ ಮಾಡಲಿಕ್ಕೆ ಬೆಂಬಲ ಕೊಡಿ ಅಂತ ಹೇಳಿ, ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳಿ.